ಕಾಶಿ ಮಥುರಾ ನಮ್ಮ ಮುಂದಿನ ಗುರಿ. ಪ್ರಯಾಗ್ರಾಜ್ನಲ್ಲಿ ಕನಸು ಬಿಚ್ಚಿಟ್ಟ ಯೋಗಿ ಆದಿತ್ಯನಾಥ್. ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭಮೇಳವು ಪ್ರತಿನಿತ್ಯ ಲಕ್ಷಾಂತರ ಭಕ್ತರ ಪುಣ್ಯ ಸ್ನಾನ, ಧರ್ಮಾರಾಧನೆ ಹಾಗೂ ಅಲೌಕಿಕ ಚಿಂತನೆಗಳಿಗೆ ವೇದಿಕೆಯಾಗ್ತಿದೆ. ಸ್ವತಃ ಸಂತನಾಗಿದ್ದುಕೊಂಡು ಸಂತರ ಪಾಲಿನ ಮಹಾಹಬ್ಬವಾದ ಮಹಾಕುಂಭಮೇಳವನ್ನ ಅಚ್ಚುಕಟ್ಟಾಗಿ ಆಯೋಜಿಸಿದ ಯೋಗಿ ಆದಿತ್ಯನಾಥ್ ಸದ್ಯ ವಿಶ್ವದ ಗಮನ ಸೆಳೆದಿದ್ದಾರೆ. ಖಾದಿ ತೊಟ್ಟವರಿಂದಲೇ ಸಾಧ್ಯವಾಗದ ದಕ್ಷ ಆಡಳಿತ ಕಾವಿ ತೊಟ್ಟ ಸಂತರಿಂದ ಸಾಧ್ಯವೇ ಎಂದು ಯೋಗಿ ಅಧಿಕಾರಕ್ಕೆ ಬಂದಾಗ ಹಲವರು ಟೀಕಿಸಿದ್ದರು. ಆದರೆ ಕೋಟ್ಯಾಂತರ ಜನರ ಶ್ರದ್ಧಾಭಕ್ತಿಯ ಪರಾಕಾಷ್ಠೆಯ ಹಬ್ಬವಾದ ಮಹಾಕುಂಭಮೇಳವನ್ನ ಅತ್ಯಂತ ಯೋಜನಾಬದ್ಧವಾಗಿ ಆಯೋಜಿಸುವ ಮೂಲಕ ಯೋಗಿ ಆಡಳಿತಕ್ಕೂ ಸೈ, ದೈವಾರಾಧನೆಗೂ ಜೈ ಎನ್ನುವಂತೆ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಮಹಾಪುಣ್ಯ ಮೇಳ ಯೋಗಿ ವರ್ಚಸ್ಸು ಹೆಚ್ಚಿಸಿದೆ. ಮಾತ್ರವಲ್ಲ, ಮಹಾಕುಂಭಮೇಳದ ಯಶಸ್ಸಿನ ಬಳಿಕ ಹಿಂದುತ್ವ ಕಾಪಾಡಲು ಯೋಗಿ ಇಡೋ ಹೆಜ್ಜೆ ಏನು ಅನ್ನೋ ಕುತೂಹಲ ಮೂಡಿಸಿದೆ. ತಮ್ಮ ಮುಂದಿನ ಯೋಜನೆ ಅಥವಾ ಗುರಿ ಯಾವುದು ಎಂಬುದರ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹೌದು, ಸಂಭಾಲ್, ಮಥುರಾ ಮತ್ತು ಕಾಶಿಯ ಸತ್ಯವನ್ನ ಹೊರತರೋದೇ ನಮ್ಮ ಉದ್ದೇಶ ಹಾಗೂ ಧರ್ಮ ಸಾಧನೆ ಎಂದು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಹಾಗಿದ್ರೆ ಏನಿದು ಸತ್ಯ ಶೋಧನೆ? ಸತ್ಯ ಹೊರತರೋದು ಅನ್ನೋ ಮಾತನ್ನ ಯೋಗಿ ಹೇಳಿದ್ದೇಕೆ? ಹಿಂದೂಗಳೇ ಬಹುಸಂಖ್ಯಾತರಾಗಿರೋ ಈ ದೇಶದಲ್ಲಿ ದೇಗುಲಗಳ ರಕ್ಷಣೆಯು ಇಷ್ಟು ಸವಾಲಿನ ಕೆಲಸವೇ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು. ಈ ದೇಶದಲ್ಲಿ ಒಂದಿಲ್ಲೊಂದು ಮಸೀದಿಗಳು, ಮಂದಿರಗಳು ವಿವಾದ ಸೃಷ್ಟಿಸುತ್ತಿರೋದು ಇದೇ ಮೊದಲಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಭಾರತದಲ್ಲಿ ಬಹುಸಂಖ್ಯಾತರಾಗಿರೋ ಹಿಂದೂಗಳೇ ತಮ್ಮ ದೇವಾಲಯಗಳನ್ನ ಉಳಿಸಿಕೊಳ್ಳಲು ಹೋರಾಟಗಳನ್ನ ನಡೆಸೋದು ಅನಿವಾರ್ಯ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮಂದಿರಗಳನ್ನ ಉಳಿಸಿಕೊಳ್ಳಲು ಮಸೀದಿಗಳನ್ನ ಕೆಡವಲು ಸಿದ್ಧ ಅಂತ ಹಿಂದೂಗಳು ಹೋರಾಡ್ತಾರೆ. ಇನ್ನೊಂದೆಡೆ ದೇಗುಲಗಳ ಮೇಲೆ ಮಸೀದಿಗಳನ್ನ ಕಟ್ಟಿಕೊಂಡು ಹಿಂದೂಗಳ ಭಾವನೆಗಳ ಜೊತೆ ಆಟ ಆಡಿ ಕೋಮು ಸೌಹಾರ್ದ ಕದಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಈಗ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾರಂಥ ನಾಯಕರು ಮುನ್ನೆಲೆಗೆ ಬರ್ತಿದ್ದಂತೆ ಮಸೀದಿಯೊಳಗೆ ಅಡಗಿರೋ ಹಿಂದೂ ದೇವಾಲಯಗಳನ್ನ ಹುಡುಕೋ ಹಾಗೂ ಅವುಗಳನ್ನ ಸಂರಕ್ಷಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಯೋಗಿಯವರು ಉಲ್ಲೇಖಿಸದ ಮಸೀದಿಗಳ ವಿವಾದ ಏನು ಅನ್ನೋದು ನೋಡೋದಾದ್ರೆ, ಮೊದಲನೇ ವಿವಾದ ಉತ್ತರ ಪ್ರದೇಶದ ಸಂಬಾಲದ ಶಾಹಿ ಜಾಮಾ ಮಸೀದಿ. ಉತ್ತರ ಪ್ರದೇಶದ ಸಂಬಾಲ್ ಎಂಬ ನಗರದಲ್ಲಿ ಈ ಜಾಮಾ ಮಸೀದಿ ಇದೆ. 1920ರಲ್ಲಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಕಾಯ್ದೆಯಡಿ ಸಂರಕ್ಷಿತ ಸ್ಮಾರಕವಾಗಿದೆ. ಈ ಬಗ್ಗೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ ಮತ್ತು ಅಂಕಿಅಂಶಗಳ ವೆಬ್ಸೈಟ್ನಲ್ಲಿಯೂ ಘೋಷಿಸಲಾಗಿದೆ. ಕೇಂದ್ರ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲಿಯೂ ಈ ಮಸೀದಿ ಸ್ಥಾನ ಪಡ್ಕೊಂಡಿದೆ. ಆದರೆ ಹಿಂದೂ ಧರ್ಮದ ಹೋರಾಟಗಾರರ ಪ್ರಕಾರ ಇಲ್ಲಿ ದೇವಸ್ಥಾನ ಕೆಡವಿ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ 8 ಮಂದಿ ಹೋರಾಟಗಾರರು ಸಂಭಾಲ್ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ದಾರೆ. ಈ ಪೈಕಿ ಪ್ರಮುಖರೆಂದರೆ ಕಾಶಿಯ ಜ್ಞಾನವಾಪಿ ಮಸೀದಿ ಕೇಸ್ನ ವಕೀಲರಾಗಿದ್ದ ಹರಿಶಂಕರ್ ಜೈನ್. ಉಳಿದಂತೆ ವಕೀಲ ಪಾರ್ಥ್ ಯಾದವ್, ಸಂಭಾಲ್ನಲ್ಲಿರುವ ಕಲ್ಕಿ ದೇವಿ ದೇವಸ್ಥಾನದ ಪ್ರಮುಖರಾದ ಮಹಂತ್ ಋಷಿರಾಜ್ ಗಿರಿ ಹಾಗೂ ಇತರೆ ಸ್ಥಳೀಯ ನಿವಾಸಿಗಳು ಇದ್ದಾರೆ. ಈ ಪ್ರಕರಣದಲ್ಲಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮಸೀದಿ ಸಮಿತಿಯನ್ನ ಕಕ್ಷಿದಾರರನ್ನಾಗಿ ಮಾಡಲಾಗಿದೆ. ಅರ್ಜಿದಾರರ ವಾದ ಏನಂದ್ರೆ, ಶತಮಾನಗಳ ಹಿಂದೆ ಈ ಮಸೀದಿ ಜಾಗದಲ್ಲಿ ಹರಿಹರ ದೇವಾಲಯ ಇತ್ತು. ಬ್ರಹ್ಮಾಂಡದ ಪ್ರಾರಂಭದಲ್ಲಿ ಭಗವಾನ್ ವಿಶ್ವಕರ್ಮನು ಹರಿಹರ ಮೂರ್ತಿಯನ್ನ ಸ್ವತಃ ನಿರ್ಮಿಸಿದ್ದನು. ಕ್ರಿಸ್ತಶಕ 1529ರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಸೂಚನೆ ಮೇರೆಗೆ ಸಂಭಾಲ್ನ ರಾಜಮನೆತನದ ಮೀರ್ ಬೇಗ್ ಜಾಮಾ ಮಸೀದಿಯನ್ನ ನಿರ್ಮಿಸಿದ್ರು. ಮಸೀದಿ ನಿರ್ಮಾಣದ ಸಂದರ್ಭದಲ್ಲಿ ಇಲ್ಲಿದ್ದ ಹರಿಹರ ದೇವಸ್ಥಾನವನ್ನ ಕೆಡವಲಾಗಿತ್ತು ಎಂಬ ಆರೋಪ ಮಾಡಲಾಗಿದೆ. ಜಾಮಾ ಮಸೀದಿ ಸಮಿತಿಯು ಬಲವಂತವಾಗಿ ಮತ್ತು ಕಾನೂನು ಬಾಹಿರವಾಗಿ ಬಳಸುತ್ತಿದೆ ಎಂದು ಅರ್ಜಿದಾರರು ಹೇಳ್ತಾ ಇದ್ದಾರೆ. ಆದರೆ ಸ್ಥಳೀಯ ಮುಸ್ಲಿಂ ಸಮುದಾಯದ ಮುಖಂಡರು ಮಸೀದಿ ಸಮೀಕ್ಷೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊರಗಿನವರು ನ್ಯಾಯಾಲಯದಲ್ಲಿ ಈ ರೀತಿಯ ಅರ್ಜಿಯನ್ನ ಸಲ್ಲಿಸಿ ನಮ್ಮ ಜಿಲ್ಲೆಯ ಕೋಮು ಸೌಹಾರ್ದತೆಗೆ ಧಕ್ಕೆ ತರಲು ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ 1947ರಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲಾ ಧಾರ್ಮಿಕ ಸ್ಥಳಗಳು ಅವುಗಳ ಪ್ರಸ್ತುತ ಸ್ಥಳಗಳಲ್ಲಿಯೇ ಉಳಿಯುತ್ತವೆ ಎಂದು ಈಗಾಗಲೇ ಹೇಳಿದೆ.
ಈ ಜಾಮಾ ಮಸೀದಿ ಐತಿಹಾಸಿಕ ಸ್ಥಳವಾಗಿದ್ದು ಹಲವಾರು ಶತಮಾನಗಳಿಂದ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಸ್ಥಳೀಯ ನ್ಯಾಯಾಲಯದಿಂದ ಸೂಕ್ತ ಆದೇಶ ಸಿಗದಿದ್ರೆ ನಾವು ಹೈಕೋರ್ಟ್ಗೆ ಹೋಗ್ತೇವೆ ಎಂದು ಸ್ಥಳೀಯ ಮುಸ್ಲಿಂ ಮುಖಂಡರು ಹೇಳ್ತಾರೆ. ಸದ್ಯ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ಈಗಾಗಲೇ ಈ ಬಗ್ಗೆ ಹೋರಾಟ, ಹಿಂಸಾಚಾರಗಳು ನಡೆದು 4 ಸಾವಾಗಿದೆ. ಆದರೆ ಈ ಸಂಬಾಲನಾ ಸತ್ಯವನ್ನ ಹೊರಗೆ ತರೋದು ಗುರಿ ಎಂದು ಯೋಗಿ ಪುನರುಚ್ಚರಿಸಿದ್ದಾರೆ. ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿಯಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿ ಮಸೀದಿಯನ್ನ ನಿರ್ಮಿಸಲಾಗಿದೆ ಎಂದು ಹಿಂದೂ ಸಂಘಟನೆಗಳು ವಾದಿಸಿವೆ. ಇದಕ್ಕೆ ಹಲವು ಸಾಕ್ಷ್ಯ ಹಾಗೂ ಪುರಾವೆಗಳನ್ನ ಹಿಂದೂ ಸಂಘಟನೆಗಳು ಕೋರ್ಟ್ಗೆ ನೀಡಿದ್ದು ದಾವೆ ಹೂಡಿವೆ. ಅಲ್ಲದೆ ಅಲ್ಲಿ ಸಮೀಕ್ಷೆ ಹಾಗೂ ಉತ್ಖನನ ನಡೆಸಲು ನ್ಯಾಯಾಲಯ ಅನುಮತಿ ನೀಡಿದ್ರೆ ಇನ್ನಷ್ಟು ಸಾಕ್ಷ್ಯಗಳು ಸಿಗಲಿವೆ ಎಂದು ಒತ್ತಾಯಿಸಿವೆ. ಹಿಂದೂಗಳ ಈ ಬೇಡಿಕೆಗೆ ಸ್ಥಳೀಯ ನ್ಯಾಯಾಲಯ ಮನ್ನಣೆ ಕೂಡ ನೀಡಿದೆ. ಇದನ್ನ ಮುಸ್ಲಿಂ ಸಂಘಟನೆಗಳು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದವು. ಹೈಕೋರ್ಟ್ನಲ್ಲಿ ಕೂಡ ಹಿಂದೂ ಸಂಘಟನೆಗಳ ಬೇಡಿಕೆಗೆ ಅನುಮತಿ ನೀಡಲಾಗಿತ್ತು. ಈಗ ಇದನ್ನ ಪ್ರಶ್ನಿಸಿ ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿವೆ. ಸದ್ಯ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಈ ಹೋರಾಟದಲ್ಲೂ ಸತ್ಯವನ್ನ ಹೊರತರೋದು ತಮ್ಮ ಗುರಿ ಎಂದು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಈ ಹಿಂದೆ ರಾಮ ಜನ್ಮಭೂಮಿ ಅಯೋಧ್ಯ ದೇವಾಲಯದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪಿಸಿದ ಬಳಿಕವೂ ಯೋಗಿ ಆದಿತ್ಯನಾಥ್ ಮಥುರಾದಲ್ಲಿ ಶ್ರೀಕೃಷ್ಣನಿಗೆ ಭವ್ಯ ಮಂದಿರ ನಿರ್ಮಾಣ ನಮ್ಮ ಗುರಿ ಎಂದಿದ್ದರು. ಇನ್ನು ಹಿಂದೂಗಳ ಮೋಕ್ಷಧಾಮ ಎಂದೇ ಕರೆಸಿಕೊಳ್ಳುವ ಕಾಶಿಯು ವಿವಾದದಿಂದ ಹೊರತಾಗಿಲ್ಲ. ಕಾಶಿಯಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನಿಂದ ಕೆಡವಲ್ಪಟ್ಟ ದೇವಾಲಯದ ಮೇಲೆ ಮಸೀದಿಯನ್ನ ನಿರ್ಮಿಸಲಾಗಿದೆ ಎಂಬ ಹಿಂದೂ ಕಾರ್ಯಕರ್ತರ ಹೇಳಿಕೆಗಳ ಮೇಲೆ ವಿವಾದವು ಕೇಂದ್ರೀಕೃತವಾಗಿದೆ. ವಾರಣಾಸಿಯ ನ್ಯಾಯಾಲಯವು ಇತ್ತೀಚೆಗೆ ಮಸೀದಿಯ ಮೊಹರು ಮಾಡಿದ ನೆಲಮಾಳಿಗೆಯಲ್ಲಿ ಹಿಂದೂ ಪೂಜೆಗೆ ಅನುಮತಿ ನೀಡಿತ್ತು. ಪೂಜೆ ಕೂಡ ಸಲ್ಲಿಸಲಾಗಿದೆ. ಈ ವಿಚಾರದಲ್ಲೂ ತಮ್ಮ ಸ್ಪಷ್ಟ ನಿಲುವು ವ್ಯಕ್ತಪಡಿಸಿರುವ ಯೋಗಿ ಆದಿತ್ಯನಾಥ್ ಈ ಹಿಂದೆ ಹಲವಾರು ಭಾಷಣದಲ್ಲಿ ಕಾಶಿಯಲ್ಲಿ ಗೆಲುವು ನಮ್ಮದೇ ಎಂದಿದ್ದಾರೆ. ಮಾತ್ರವಲ್ಲ, 2047ರ ವೇಳೆಗೆ ದೇಶವು ತನ್ನ ಸ್ವಾತಂತ್ರ್ಯದ 100ನೇ ವರ್ಷಾಚರಣೆಯ ವೇಳೆಗೆ ಕಾಶಿ ಮತ್ತು ಮಥುರಾ ಕೂಡ ಅಯೋಧ್ಯೆಯಂತೆ ಹಿಂದುತ್ವದ ದೀಪದಿಂದ ಬೆಳಗಲಿದೆ ಎಂದಿದ್ದಾರೆ. ಮಾತ್ರವಲ್ಲದೆ ಆದಿಶಂಕರರು ಕಾಶಿ ವಿಶ್ವನಾಥಕ್ಕೆ ಬಂದಾಗ ವಿಶ್ವನಾಥ ದೇವರು ಅವರನ್ನ ಪರೀಕ್ಷಿಸಲು ಬಯಸಿದರು. ಅವರು ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಹೋಗುತ್ತಿದ್ದಾಗ ಭಗವಾನ್ ವಿಶ್ವನಾಥರು ವಿಭಿನ್ನ ರೂಪದಲ್ಲಿ ಅವರ ಮುಂದೆ ನಿಂತರು. ಆದಿಶಂಕರರು ಅವರನ್ನ ಪಕ್ಕಕ್ಕೆ ಸರಿಸಲು ಹೇಳಿದ್ರು. ಒಬ್ಬ ಚಂಡಾಲನ ಜ್ಞಾನದ ಮಾತುಗಳನ್ನ ಕೇಳಿ ಆದಿಶಂಕರ ಬೆಚ್ಚಿಬಿದ್ದರು. ತನ್ನನ್ನ ತಾನು ವಿಶ್ವನಾಥ ಎಂದು ಪರಿಚಯಿಸಿಕೊಂಡು, ನಾನೇ ವಿಶ್ವನಾಥ, ಯಾರ ಪೂಜೆಗಾಗಿ ನೀನು ಇಲ್ಲಿಗೆ ಬಂದಿದ್ದೀಯಾ? ದುರಾದೃಷ್ಟವಶಾತ್ ಜನರು ಜ್ಞಾನವ್ಯಾಪಿಯನ್ನ ಮಸೀದಿಯೆಂದು ಕರೆದಿದ್ದಾರೆ ಎಂದು ತಮ್ಮ ಹಲವು ಭಾಷಣದಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇವಲ ಮಾಧ್ಯಮಗಳ ಸಂದರ್ಶನ ಮಾತ್ರವಲ್ಲ, ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲೂ ಯೋಗಿ ತಮ್ಮ ಗುರಿಯನ್ನ ಸ್ಪಷ್ಟಪಡಿಸಿದ್ದಾರೆ. ರಾಮಮಂದಿರ ನಿರ್ಮಾಣ ಮಾಡಿದ ಬಳಿಕ ಕಾಶಿ ವಿಶ್ವನಾಥ ದೇಗುಲ ನಮ್ಮೆದುರಿದೆ. ಇದೇ ರೀತಿ ಮಥುರಾ, ವೃಂದಾವನ, ವಿಂಧ್ಯವಾಸಿನಿ ಧಾಮ, ನೈಮಿಷ್ ಧಾಮ ಸೇರಿ ಹಲವು ಧಾರ್ಮಿಕ ಸ್ಥಳಗಳನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈಗಾಗಲೇ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಿಸಿರುವುದು ಹಾಗೂ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸುತ್ತಿರುವುದು ಇದಕ್ಕೆ ನಿದರ್ಶನವಾಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಮತ್ತೆ ಒಗ್ಗೂಡಬೇಕು ಎಂದು ಕರೆ ನೀಡಿದ್ದಾರೆ. ಸದ್ಯ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೊಂದಿಕೊಂಡಂತಿರುವ ಜ್ಞಾನವ್ಯಾಪಿ ಮಸೀದಿಯ ಸಮೀಕ್ಷೆ ಮುಗಿದಿದ್ದು, ಇದರ ಕುರಿತು ಪರವಿರೋಧ ಚರ್ಚೆಯಾಗ್ತಿದೆ. ವಾರಣಾಸಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಅತ್ತ ಮಥುರಾದ ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ಮಸೀದಿ ಪ್ರಕರಣವು ನ್ಯಾಯಾಲಯದ ಅಂಗಳದಲ್ಲಿದೆ. ಇದರ ಬೆನ್ನಲ್ಲೇ ಶತಮಾನದಷ್ಟು ಹಳೆಯ ಮಸೀದಿಗಳ ಸಮೀಕ್ಷೆಯಾಗಬೇಕು ಎಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆಯೇ ಯೋಗಿ ಆದಿತ್ಯನಾಥ್ ಅವರು ಹಲವು ಧಾರ್ಮಿಕ ಕೇಂದ್ರಗಳ ಹೆಸರು ಪ್ರಸ್ತಾಪಿಸಿರುವುದು ಪ್ರಾಮುಖ್ಯತೆ ಪಡೆದಿದೆ. ಒಟ್ನಲ್ಲಿ ಮುಂದಿನ ದಿನದಲ್ಲಿ ಕಾಶಿ ಹಾಗೂ ಮಥುರಾಗಳು ಹಿಂದೂಗಳ ಹೆಮ್ಮೆಯ ಪ್ರತೀಕವಾಗಿ ಸಂಪೂರ್ಣ ಧರ್ಮಾಚರಣೆಯ ಮುಕ್ತ ತಾಣಗಳಾಗಿ ಆಸ್ತಿಕರ ಮುಕ್ತಿ ಸಾಧನೆಯ ಸ್ಥಳವಾಗಿ ರೂಪುಗೊಳ್ಳೋದರ ಮುನ್ಸೂಚನೆಯನ್ನ ನೀಡಿದ್ದಾರೆ ಯೋಗಿ ಆದಿತ್ಯನಾಥ್. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದುತ್ವ, ಹಿಂದೂ ದೇವಾಲಯಗಳ ರಕ್ಷಣೆಗಾಗಿ ವಿಡಿಯೋಗಳನ್ನ ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ ಸನಾತನ ಯುಗ ಆರಂಭ.